ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಈಗ ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಜ್ಞಾನೋಪದೇಶವನ್ನು ಮಾಡ್ತಾ ಇದ್ದು, ಓಂಕಾರ ಪೂಜೆ ಅಥವಾ ನಾಮಾವಳಿಯನ್ನಾದರೂ ಚಿಂತನೆ ಮಾಡು ಅಥವಾ ಉಪಾಸನೆಯನ್ನಾದರೂ ಮಾಡು. ಉಪಾಸನೆಯಲ್ಲಿ ಮಾನಸಿಕ ಪೂಜೆಯೇ ಅತ್ಯಂತ ಶ್ರೇಷ್ಠವಾದದ್ದು, ಸುಲಭವಾದದ್ದು, ಸರಳವಾದದ್ದು, ಎಲ್ಲರಿಂದಲೂ ಎಲ್ಲರಿಗೂ ಸಾಧ್ಯವಾಗುವಂಥ ಒಂದು ಕ್ರಮ. ಇವಿಷ್ಟನ್ನು ಮಾಡಿದ್ರು ನನ್ನನ್ನು ನೀನು ಸೇರ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದ. ಯಾವನಾದರೂ ಸಂಕಲ್ಪಾವಸ್ಥೆಯಲ್ಲಿ ಅತ್ಯಂತ ದುಃಖದಿಂದ ವ್ಯಾಕುಲನಾಗಿ ದೀನತೆಯಿಂದಲೂ ಪರಿಶುದ್ಧ ಹೃದಯದಿಂದಲೂ ಹೇ ನಾರಾಯಣ ನನ್ನನ್ನು ರಕ್ಷಿಸೆಂದು ಕೂಗಿಕೊಂಡರೆ ಆ ಕೂಗನ್ನು ಕೇಳಿ ಆತನಿಗೆ ಸಹಾಯ ಮಾಡುವುದಕ್ಕಾಗಿ ಓಡಿ ಬರುವುದಿಲ್ಲವೇ? ಪರಮಾತ್ಮನ ಯಾವುದೋ ಒಂದು ನಾಮಾವಳಿ, ಇಲ್ಲಿ ನಾರಾಯಣ ಅಂತ ಹೇಳಿದ್ದಾನೆ. ಸಹಸ್ರ ನಾಮಾವಳಿಗಳು, ಸಹಸ್ರಕ್ಕೂ ಮೀರಿದ ನಾಮಾವಳಿಗಳು. ನಾನು ಕರೆದಂತೆಲ್ಲ ಪರಮಾತ್ಮನಿಗೆ ಹೆಸರಾಗುತ್ತೆ. ಪರಮಾತ್ಮ ನನಗಿದೇ ಹೆಸರು ಕಟ್ಟು ಅಂತ ಹೇಳಿಲ್ಲ. ಭಕ್ತಿಯಿಂದ ನಾನು ಯಾವ ಹೆಸರು ಕರೆದ್ರೂ ಅದು ಪರಮಾತ್ಮನಿಗೆ ಸೇರ್ತದೆ. ಅದರಿಂದ ಇಲ್ಲಿ ಪರಮಾತ್ಮ ಏನು ಹೇಳ್ತಾ ಇದ್ದಾನೆ, ನೀನು ದೀನತೆಯಿಂದಲೂ ಶುದ್ಧ ಪರಿಶುದ್ಧ ಹೃದಯದಿಂದಲೂ ವ್ಯಾಕುಲನಾಗಿ ದುಃಖದಿಂದ ಕೂಗಿದಾಗ ಕೂಡ ನಾನು ನಿನಗೆ ಸಹಾಯವನ್ನು ಮಾಡ್ತೀನಿ. ಅಂದರೆ ಪರಮಾತ್ಮ ಓಡಿ ಬರುವುದಿಲ್ಲವೇ ಅಂತ ಕೇಳ್ತಾನೆ. ಇಂತಹದರಲ್ಲಿಯೇ ಇಷ್ಟು ಪ್ರೇಮದಿಂದಿರುವ ನಾನು ಯಾವಾಗಲೂ ನನ್ನನ್ನೇ ಭಜಿಸುತ್ತಾ ಏಕನಿಷ್ಠೆಯುಳ್ಳವರನ್ನು ಅಂತ್ಯ ಸಮಯದಲ್ಲಿ ಸ್ಮರಣೆ ಮಾತ್ರದಿಂದಲೇ ಉದ್ಧರಿಸುವನೆನ್ನುವುದರಲ್ಲಿ ಸಂದೇಹವೇನಿದೆ ಅಂತ ಇಲ್ಲಿ ಪರಮಾತ್ಮ ಕೇಳ್ತಾ ಇದ್ದಾನೆ. ಈಗ ಬರೀ ನಾಮಸ್ಮರಣೆಯನ್ನು ಓಂಕಾರವನ್ನು ಜಪ ಮಾಡ್ತಾ ಅಥವಾ ಉಪಾಸನೆಯನ್ನು ಮಾಡ್ತಾ ಇದ್ದವ್ರಿಗೇ ನಾನು ಸದ್ಗತಿಯನ್ನು ಕೊಡ್ತೀನಿ. ಅಂಥದ್ರಲ್ಲಿ ನಿರಂತರವೂ ನನ್ನನ್ನೇ ಸ್ಮರಿಸುತ್ತಾ ಮರಣವನ್ನು ಅಪ್ಪಿದವರಿಗೆ ನಾನು ಉದ್ಧಾರ ಮಾಡ್ತೀನಿ. ಅದರಲ್ಲಿ ಏನು ಸಂದೇಹ ಇದೆ ಅರ್ಜುನ? ಅಂದರೆ ನಾನು ಎಡಬಿಡದೆ ಅವರನ್ನು ರಕ್ಷಣೆ ಮಾಡ್ತಾ ಇರ್ತೀನಿ ಅಂತ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಅಂದರೆ ಕೃಷ್ಣನೇ ಬಂದು ರಕ್ಷಣೆ ಮಾಡ್ತಾನೆ ಅಂತಲ್ಲ. ಕೃಷ್ಣ, ರಾಮ, ಯಾವುದೋ ಬೇರೆ ಧರ್ಮದಲ್ಲಿ ಬೇರೆ ದೇವರುಗಳ ಹೆಸರಿಲ್ವ? ಅಂದರೆ ಪರಮಾತ್ಮನು ಸರ್ವವ್ಯಾಪಕನಾಗಿದ್ದಾನೆ, ಎಲ್ಲ ದೇಶ ಕಾಲಗಳನ್ನು ತನ್ನ ವ್ಯಾಪ್ತಿಯೊಳಗಿಟ್ಕೊಂಡಿದ್ದಾನೆ. ಅಂದಮೇಲೆ ಕೇವಲ ನಾವಿಟ್ಕೊಂಡಿರೋ ಹೆಸರುಗಳು, ನಾವು ಪೂಜೆ ಮಾಡುವ ದೇವರುಗಳೇ ಶ್ರೇಷ್ಠ ಅಂತಲ್ಲ. ಇಲ್ಲಿ ಪರಮಾತ್ಮ ಸರ್ವವ್ಯಾಪಕ, ವಿಶ್ವವ್ಯಾಪಿ. ಅವನು ಎಲ್ಲ ಜೀವರಾಶಿಗಳಿಗೂ ತಾನೇ ಆಧಾರಕನಾಗಿರ್ತಾನೆ. ಅದರಿಂದ ಯಾವ ಜೀವಿ ಯಾವ ರೂಪದಲ್ಲಿ ಯಾವದಲ್ಲಿ ಪರಮಾತ್ಮನ ಸ್ಮರಣೆ ಮಾಡ್ತದೋ ಎಲ್ಲವೂ ಅವನಿಗೆ ಸಲ್ಲೋದ್ರಿಂದ ಯಾವ ಹೆಸರನ್ನಾದರೂ ಕರೀರಿ. ಯಾವ ಧರ್ಮದಲ್ಲಿ ಯಾವ ಹೆಸರುಗಳನ್ನ ಇಟ್ಕೊಂಡಿದ್ದೀರೋ ಪರಮಾತ್ಮನಿಗೆ ಅವೆಲ್ಲವೂ ಅವನಿಗೆ ಸಲ್ಲಿಕೆ ಆಗುತ್ತೆ. ಅದರಿಂದ ಜಾತಿ ಧರ್ಮ ಕುಲ ಭೇದಗಳನ್ನ ಮರೆತು ನೀವು ಪರಮಾತ್ಮನಿಗೆ ಯಾವ ಹೆಸರು ಕೊಟ್ಟಿದ್ರೋ ಆ ಹೆಸರನ್ನೇ ಸ್ಮರಣೆ ಮಾಡಿ. ಎಲ್ಲವೂ ಅವನಿಗೆ ಸೇರ್ತದೆ. ಅದರಿಂದ ಪರಮಾತ್ಮ ಇಲ್ಲಿ ಏನು ಹೇಳ್ತಾ ಇದ್ದಾನೆ, ಇಲ್ಲಿ ವಿಷಯವನ್ನು ತಿಳಿಸೋದಕ್ಕೋಸ್ಕರ ಒಂದು ಹೆಸರು ಅಂತ ತೋರಿಸಿದ್ದಾನೆ ಅಷ್ಟೇ. ನಿಮ್ಮ ಜಾತಿ, ನಿಮ್ಮ ಧರ್ಮ, ನೀವೇನೇನು ಅನುಸರಿಸ್ತಾ ಇದ್ದೀರೋ, ಯಾವ ಮತಗಳನ್ನ ಯಾವ ಧರ್ಮವನ್ನು ಅನುಸರಿಸ್ತಿದ್ರೋ ಅಲ್ಲಿ ಯಾವ ಹೆಸರುಗಳು ಇಟ್ಕೊಂಡಿದ್ದೀರೋ ಎಲ್ಲವೂ ಪರಮಾತ್ಮನಿಗೆ ಅರ್ಪಿತ ಆಗೋದ್ರಿಂದ ಅವುಗಳನ್ನೇ ಈ ಕ್ರಮದಲ್ಲಿ ನೀವು ಜಪ ಮಾಡಿದ್ದೇ ಆದರೆ ನಿಮಗೆ ಸದ್ಗತಿ ಉಂಟಾಗುತ್ತೆ ಅಂತ ಪರಮಾತ್ಮನಲ್ಲಿ ವಾಗ್ದಾನವನ್ನು ಕೊಡ್ತಾ ಇದ್ದಾನೆ. ಇಂತಹ ಸ್ಥಿತಿಯಲ್ಲಿ ನನ್ನನ್ನು ಭಜಿಸಲೇಬೇಕೆಂಬ ಉತ್ಕಟಾಕಾಂಕ್ಷೆಗೆ ಅವಕಾಶವಿಲ್ಲದೆ ಇರುತ್ತದೆಯಾ? ಈ ಸ್ಥಿತಿಯಲ್ಲಿದ್ದಾಗ ನನ್ನನ್ನು ಭಜಿಸಬೇಕು ಅಂತ ಉತ್ಕಟಾಕಾಂಕ್ಷೆ ಇರ್ತದೆ. ಪ್ರತಿಯೊಬ್ಬರಿಗೂ ಪರಮಾತ್ಮನೇ ದಿಕ್ಕು. ಅದರಿಂದ ನನ್ನನ್ನೇ ಭಜಿಸಬೇಕು ಅಂತ ಉತ್ಕಟಾಕಾಂಕ್ಷೆ ಇರ್ತದೆ. ಆದ್ದರಿಂದ ಇಂತಹ ಸಂದೇಹಕ್ಕೆ ನಿನ್ನ ಮನಸ್ಸಿನಲ್ಲಿ ಎಳ್ಳಷ್ಟಾದರೂ ಸ್ಥಳ ಕೊಡಬೇಡವೆಂದು ನಿನ್ನೊಡನೆ ಹೇಳುತ್ತಿರುವೆನು. ಪರಮಾತ್ಮನ ಪೂಜೆ ಮಾಡಲೇಬೇಕಾ, ಆಗ ಮಾತ್ರ ಸದ್ಗತಿ ಉಂಟಾಗದ ಅಂತ ನೀನು ಅನ್ಕೋಬೇಡ. ಈ ಅಭ್ಯಾಸವನ್ನು ಇಟ್ಕೊಂಡವ್ರಿಗೆ ಅದನ್ನು ಬಿಟ್ಟರೆ ಬೇರೆ ಏನೂ ಒಳ್ಳೆಯೋದಿಲ್ಲ. ಅದೇ ಬೇಕಾಗಿರ್ತದೆ ಅವ್ರಿಗೆ. ಈ ಹಿಂದೆ ತಿಳಿಸಿದಂತೆ ಭಕ್ತರು ನನ್ನನ್ನು ಸ್ಮರಿಸಿದಾಕ್ಷಣವೇ ನಾನು ಅವರ ಸಮೀಪಕ್ಕೆ ಹೋಗಬೇಕಾಗಿದೆ. ನಿಜ ಭಕ್ತರು ಯಾರಿರ್ತಾರೋ, ಅಂದರೆ ಸದಾಕಾಲ ಪರಮಾತ್ಮನ ಚಿಂತನೆಯನ್ನು ಮಾಡುವವರು ಯಾರಿರ್ತಾರೋ ಅವರು ಸ್ಮರಣೆ ಮಾಡ್ಕೊಳ್ಳೋದ್ರೊಳಗೆ ನಾನು ಅವ್ರ ಹತ್ರ ಕೊಟ್ಟೋಗ್ತೀನಿ ಅವ್ರ ದುಃಖ ಪರಿಹಾರಕ್ಕಾಗಿ ಅಂತ ಇಲ್ಲಿ ಪರಮಾತ್ಮ ವಾಗ್ದಾನವನ್ನು ಮಾಡ್ತಾ ಇದ್ದಾನೆ. ಅಂದ್ರೆ ಅರ್ಥ, ಪರಮಾತ್ಮನ ಚಿಂತನೆಯಲ್ಲಿಯೇ ತೊಡಗಿಕೊಂಡವನಿಗೆ ಆತನ ಒಳಗೆ ಪರಮಾತ್ಮನಿರೋದ್ರಿಂದ ಅವನಿಗೆ ದುಃಖ ಒದಗಿ ಬರುವ ಮೊದಲೇ ಅವನಿಗೆ ಕಷ್ಟ ಪರಿಹಾರಕ್ಕೆ ಪರಮಾತ್ಮನ ಸಹಾಯ ಒದಗಿರುತ್ತದೆ. ಇದು ನಾವು ತಿಳ್ಕೊಳ್ಬೇಕಾದ್ದು. ಏಕನಿಷ್ಠೆಯಿಂದ ಉಪಾಸಿಸುವವರ
ಋಣಭಾರವು ಇಷ್ಟಕ್ಕೆ ನಿಲ್ಲದೆ ನನ್ನ ಮೇಲೆ ಉಳಿದಿರುವುದರಿಂದ ಆ ಋಣವನ್ನು ತೀರಿಸುವ ನಿಮಿತ್ತ ಅಂತಹ ಭಕ್ತರ ಮರಣ ಸಮಯದಲ್ಲಿ ಅವರ ಸೇವೆಗಾಗಿ ನಾನು ಬಹು ಜಾಗರೂಕನಾಗಿ ಬರಬೇಕಾಗುವುದು. ಪರಮಾತ್ಮ ಏನು ಹೇಳ್ತಾನೆ, ನಿಜ ಭಕ್ತರನ್ನು ನಾನು ಕಾಪಾಡೋದಕ್ಕೆ ನಾನು ಬಹಳ ಬೇಗ ಜಾಗರೂಕನಾಗಿ ಅಂದರೆ ಬಹಳ ಬೇಗ ನಾನು ಅವ್ರ ಹತ್ರಕ್ಕೆ ಓಡಿ ಬರ್ತೀನಿ. ಆ ಕೋಮಲ ಹೃದಯರಾದ ಭಕ್ತರಿಗೆ ಅವರ ಶರೀರದ ದುರ್ಬಲತೆಯಿಂದ ಯಾವ ವಿಧವಾದ ಬಾಧೆಯಾಗುವುದೋ ಎಂದು ನಾನೇ ನಿರಂತರ ಬಾಧೆಗೊಳ್ಳುತ್ತಿರುವೆನು. ನಿಜ ಭಕ್ತರನ್ನ ಕಂಡ್ರೆ ಪರಮಾತ್ಮ ಹೇಗೆ ಮರುಕ ಪಡ್ತಾನೆ ಅಂದರೆ, ಅವನಿಗೆ ದೇಹದಲ್ಲಿ ಏನೇನು ಬಾಧೆಗಳಿದಾವೋ, ಯಾವ್ಯಾವ ಶರೀರದಲ್ಲಿ ಯಾವ್ಯಾವ ಅಂಗಗಳು ಬಾಧೆಗೊಳಪಟ್ಟಿದ್ದಾವೋ ಅಂತ ಅವನು ನೊಂದ್ಕೊಳ್ತಾ ಇದ್ರೆ ಆ ಬಾಧೆಯನ್ನು ನಾನು ಪಡ್ತೀನಿ. ಅಯ್ಯೋ ಇವನಿಗೆ ಕೈ ನೋಯ್ತಾ ಇದೆಯಲ್ಲ, ಅಯ್ಯೋ ಇವನಿಗೆ ಕಾಲು ನೋವಾಗ್ತಾ ಇದೆಯಲ್ಲ ಅಂತ. ನಮ್ಮ ಮಗು ಯಾವ್ದಾರೋ ದುಃಖಕ್ಕೆ ಒಳಗಾಗಿ ಹೇಳ್ತಾ ಇದ್ರೆ ನಾವು ಅಯ್ಯೋ ನನ್ನ ಮಗುಗೆ ಕೈ ನೋಯ್ತಾ ಇದೆಯಲ್ಲ, ಕಾಲು ನೋಯ್ತಾ ಇಲ್ಲ ಅಂತ ಮಗು ದುಃಖ ಪಡೋದಕ್ಕಿಂತ ಹೆಚ್ಚಾಗಿ ನಾವು ದುಃಖ ಪಡ್ತೀವಲ್ಲ. ಆ ರೀತಿಯಲ್ಲಿ ಪರಮಾತ್ಮ ನಮ್ಮ ಬಗ್ಗೆ ಹೆಚ್ಚಿನ ಜವಾಬ್ದಾರಿಯನ್ನು ತಗೊಂಡು ಹೆಚ್ಚಿನ ಒಂದು ಏನು ಹೇಳ್ತಾರೆ ಅದಕ್ಕೆ ಕೇರ್ ತಗೊಳ್ಳೋದು ಅಂತಾರಲ್ಲ, ಆ ರೀತಿಯಲ್ಲಿ ಪರಮಾತ್ಮ ನಮ್ಮ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಿ ದುಃಖ ಪಡ್ತಾನಂತೆ ಈ ರೀತಿಯಲ್ಲಿ ನಿಜ ಭಕ್ತರ ಬಗ್ಗೆ. ಆದ್ದರಿಂದ ಅವರನ್ನು ಆತ್ಮಜ್ಞಾನವೆಂಬ ಪಂಜರದಲ್ಲಿ ಸುರಕ್ಷಿತವಾಗಿಡುವೆನು. ಇಂಥ ಭಕ್ತರನ್ನ ಎಲ್ಲಿ ಕಾಪಾಡ್ತಾನೆ ಪರಮಾತ್ಮ? ಹದ್ದು ಕಾಗೆಗಳು ಬಂದರೆ ಕೋಳಿ ಮರಿಗಳನ್ನ ದೊಡ್ಡ ಪಂಜರದಲ್ಲಿ ಬಚ್ಚಿಡ್ತಾರಲ್ಲ, ಆ ಥರ ಈ ದುಃಖ ದುಮ್ಮಾನಗಳೆಂಬ ಹದ್ದು ಕಾಗೆಗಳಿಂದ ಪರಮಾತ್ಮ ಎಲ್ಲಿ ಕಾಪಾಡ್ತಾನೆ ನಮ್ಮನ್ನು? ಜ್ಞಾನವೆಂಬ ಪಂಜರದೊಳಗೆ ಬಚ್ಚಿಡ್ತಾನಂತೆ. ಇನ್ನೇನು ರಕ್ಷಣೆ ಸಿಗ್ತಲ್ಲ ಈ ರೀತಿಯಲ್ಲಿ. ಮತ್ತು ಅವರ ಮೇಲೆ ಶಾಂತವೂ ಶೀತಳವೂ ಆದ ಆತ್ಮಸಮರ್ಪಣವೆಂಬ ನೆರಳನ್ನು ಮರ ಮಾಡುವೆನು. ಈಗ ಸರಿ ಕೋಳಿ ಮರಿಗಳನ್ನೇನೋ ತಗೊಂಡೋಗಿ ಪಂಜರದಲ್ಲಿ ಕೂಡಾಕ್ಬಿಡ್ತೀವಿ. ಉರಿ ಬಿಸಿಲಿನಲ್ಲಿ ಕೂಡಾಕ್ಬಿಟ್ರೆ ಏನು ಪ್ರಯೋಜನ? ಆ ಕಡೆ ನೆರಳಿಗೆ ಹೋಗೋಕ್ಕೂ ಅವಕಾಶ ಇಲ್ಲದೆ ಈ ಕಡೆಗೆ ಬಿಸಿಲು ತಾಪದಲ್ಲಿ ಒಣಗಿ ಸತ್ತೋಗ್ತವೆ. ಆದರೆ ನೆರಳಿನಲ್ಲಿ ಆ ಪಂಜರದಲ್ಲಿ ಕೌಚ್ ಹಾಕಿದರೆ ಅದೇನಾಗುತ್ತೆ, ಆ ಹದ್ದು ಕಾಗೆಗಳಿಂದ ರಕ್ಷಣೆನೂ ಆಗುತ್ತೆ, ನೆರಳು ಇರ್ತದೆ, ಸುಖವಾಗಿರ್ತವೆ. ಅಂತೆಯೇ ಇಲ್ಲಿ ಭಕ್ತರನ್ನು ಪರಮಾತ್ಮ ಎಲ್ಲಿ ಮಾಡ್ತಾನೆ ಅಂದರೆ ಶಾಂತವೂ ಶೀತಳವು. ಶೀತಳವು ಅಂದರೆ ಇಲ್ಲಿ ಅತಿ ಕೋಲ್ಡ್ ಅಂತಲ್ಲ, ಅತಿಯಾದ ಶೀತ ಅಂತಲ್ಲ, ಈ ತಣ್ಣಗೆ ಒಂದು ಹದವಾಗಿ ಇರ್ತದಲ್ಲ ಆ ಥರ ತಣ್ಣಗೆ ಶಾಂತವಾಗಿ ಇರ್ತಕ್ಕಂಥ ಆತ್ಮಸಮರ್ಪಣವೆಂಬ ನೆರಳನ್ನು ಮರೆ ಮಾಡುವೆನು. ಆತ್ಮಜ್ಞಾನವೆಂಬ ಪಂಜರದೊಳಗೆ ಆತ್ಮಸಮರ್ಪಣ ಅಂದ್ರೇನು? ಪರಮಾತ್ಮ ನೀನೇ ದಿಕ್ಕು, ನನಗೇನಾದರೂ ಆಗಲಿ, ಮರಣವೇ ಸಂಭವಿಸಲಿ, ಒಳ್ಳೆಯದೇ ಆಗಲಿ, ಎಲ್ಲ ನೀನೇ ದಿಕ್ಕು ಅಂತ ಸಂಪೂರ್ಣ ಶರಣಾಗತಿಯನ್ನು ಹೊಂದಿಬಿಟ್ಟಿರ್ತಾರೆ ಯಾರು? ಭಕ್ತರು. ಆ ಸಮರ್ಪಣ ಭಾವದಿಂದ ಆತ್ಮಜ್ಞಾನವೆಂಬ ಪಂಜರದೊಳಗೆ ಆತ್ಮಜ್ಞಾನದಲ್ಲಿ ಈ ಸಮರ್ಪಣ ಭಾವದಿಂದ ಸಂಪೂರ್ಣ ಶಾಂತವಾಗಿ ತುಂಬ ಶೀತಳವಾದ ಅಂದರೆ ತಣ್ಣಗೆ ಮಲಗಿರ್ತಾರಂತೆ. ಈ ರೀತಿಯಲ್ಲಿ ತಿರುಗಾಡ್ತಾ ಇರ್ತಾನೆ ಆತ್ಮಜ್ಞಾನಿಯಾದವನು ಪರಮಾತ್ಮನ ಕೃಪೆಯಿಂದ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಈ ರೀತಿಯಾಗಿ ನಿರಂತರವೂ ಅವರ ಬುದ್ಧಿಯು ಸ್ಥಿರವಾಗಿಯೂ ಶಾಂತವಾಗಿಯೂ ಇರುವಂತೆ ಮಾಡುವೆನು. ನಮ್ಮ ಬುದ್ಧಿ ಚಂಚಲವಾಗದೆ ಸ್ಥಿರವಾಗಿರುವಂತೆ ಶಾಂತವಾಗಿರುವಂತೆ ಪರಮಾತ್ಮನ ಕೃಪೆ ಇರ್ತದೆ. ಇದರಿಂದ ನನ್ನ ಪರಮಪ್ರಿಯರಾದ ಭಕ್ತರಿಗೆ ಮರಣ ಸಮಯದಲ್ಲಿ ಎಳ್ಳಷ್ಟೂ ಕಷ್ಟವಾಗದಂತೆ ಸಹಜವಾಗಿಯೇ ನನ್ನ ಸ್ವರೂಪದ ಕಡೆ ತೆಗೆದುಕೊಳ್ಳುವೆನು. ಮರಣಕಾಲದಲ್ಲಿ ಕಷ್ಟಗಳು ಜಾಸ್ತಿ ಅಂತ, ಯಾಕಂದರೆ ಈ ಶರೀರಕ್ಕೆ ಅಂಟ್ಕೊಂಡಿರ್ತದೆ ಜೀವನ ಭಾವನೆ. ಆಗೇನಾಗುತ್ತೆ, ಈ ಹಸಿಕಾಯಿಯನ್ನು ಈ ಕರಟದಿಂದ ಬೇರ್ಪಡಿಸೋದು ಭಾರಿ ಕಷ್ಟ. ತೆಂಗಿನಕಾಯಿ ನೋಡಿದ್ದೀವಲ್ಲ, ಹಸಿಕಾಯಿಯನ್ನು ಕರಟದಿಂದ ಬೇರ್ಪಡಿಸೋದು ಭಾರಿ ಕಷ್ಟ. ಕಾಯಿ ಬಲಿಬೇಕು, ಮತ್ತು ಕೊಬ್ಬರಿ ಆದರೆ ತನ್ನಿಂದ ತಾನೇ ಬಿಟ್ಬಿಟ್ಟು ಓಡಾಡ್ತಿರ್ತದೆ, ಕರಟಕ್ಕೂ ಅದಕ್ಕೂ ಸಂಬಂಧ ಇರೋದಿಲ್ಲ. ಆದರೆ ಶರೀರಕ್ಕೆ ಅಂಟ್ಕೊಂಡಿರ್ತಕ್ಕಂಥ ಜೀವಾತ್ಮನನ್ನು ಮರಣಕಾಲದಲ್ಲಿ ಆ ಶರೀರದಿಂದ ಬೇರ್ಪಡಿಸ್ಬೇಕಾದ್ರೆ ಭಾರಿ ನೋವಾಗುತ್ತಂತೆ. 1000 ಚೇಳು ಒಟ್ಟಿಗೆ ಕುಟ್ಕಿದ್ರೆ ಎಷ್ಟು ನೋವಾಗುತ್ತೋ ಅಷ್ಟು ನೋವಾಗುತ್ತಂತೆ. ಒಂದು ಚೇಳು ಕುಟ್ಕಿದ್ರೆ ಪ್ರಾಣ ಹೋಗೋ ಸಂಭವ ಇರ್ತದೆ, ಇನ್ನು 1000 ಚೇಳು ಒಟ್ಟಿಗೆ ಕುಟ್ಕಿದ್ರೆ ಅದಕ್ಕಿಂತಲೂ ನೋವಾಗುತ್ತಂತೆ. ಮರಣ ಸಮಯದಲ್ಲಿ ಶರೀರದಿಂದ ಜೀವಾತ್ಮನು ಬೇರ್ಪಡುವಾಗ, ಪ್ರಾಣ ಹೋಗುವಾಗ. ಆದರೆ ಪರಮಾತ್ಮ ಇಲ್ಲಿ ಏನು ಮಾಡ್ತಾನಂತೆ, ಭಕ್ತರಿಗೆ ಆ ಮರಣಕಾಲದಲ್ಲಿ ಎಳ್ಳಷ್ಟೂ ಕಷ್ಟವಾಗದಂತೆ ದೇಹದಿಂದ ಬೇರ್ಪಡಿಸ್ಬಿಡ್ತಾನಂತೆ. ಇಷ್ಟೊಂದು ಭರವಸೆಯನ್ನು ಕೊಟ್ಟು ಮಾತಾಡ್ತಾ ಇದ್ದಾನಲ್ಲ, ನಿಜವಾಯಿದು ಅಂತ ಅಂದರೆ ಅದು ನಿಜ ಅಂತ ಗೊತ್ತಾಗಬೇಕಾದ್ರೆ ನಾವು ನಿಜ ಭಕ್ತರಾಗಿ ಮೊದಲು ಮಾರ್ಪಾಡಾಗಬೇಕು, ಆಮೇಲೆ ಗೊತ್ತಾಗುತ್ತೆ. ಅವನು ಧರಿಸಿದ ಶರೀರವೆಂಬ
ಹೊರಕವಚವನ್ನು ತೊಲಗಿಸಿ ಅಹಂಕಾರವೆಂಬ ಧೂಳನ್ನು ಒರೆಸಿ ಅವರನ್ನು ಸರ್ವ ವಿಷಯ ವಾಸನೆಗಳಿಂದ ನಿರ್ಲಿಪ್ತ ಮಾಡಿ ನನ್ನ ಸ್ವರೂಪದೊಡನೆ ಸೇರಿಸಿಕೊಳ್ಳುವೆನು. ಮಕ್ಕಳು ಆಟ ಆಡ್ತಾ ಇರ್ತವೆ ಧೂಳಿನಲ್ಲಿ, ಬಟ್ಟೆ ಎಲ್ಲ ಕೊಳೆಯಾಗಿರ್ತದೆ. ಈ ಶರೀರವೆಂಬುದೇ ಒಂದು ಹಳೆಯ ವಸ್ತ್ರ, ಇದು ಧೂಳಿನಲ್ಲಿ ಕೊಳೆಯಾಗಿರ್ತದೆ. ಅದನ್ನು ಬಿಚ್ಚಿ, ಅದನ್ನೇ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು, ಅವರು ಧರಿಸಿದ ಶರೀರವೆಂಬ ಹೊರಕವಚವನ್ನು ತೊಲಗಿಸಿ, ಮಲಿನವಾಗಿರ್ತಕ್ಕಂಥ ಈ ಹಳೆಯ ಒಂದು ಅಂಗಿಯನ್ನು ಬಿಚ್ಚಾಕಿ ತೆಗೆದಾಕಿ ಅಹಂಕಾರವೆಂಬ ಧೂಳನ್ನು ಒರೆಸಿ. ಈಗ ಮಕ್ಕಳು ಧೂಳಿನಲ್ಲಿ ಆಟ ಆಡಿರ್ತಾರೆ, ಕೊಳೆ ಆಗಿರ್ತದೆ ಆ ಒಂದು ಹಾಕಿರ್ತಕ್ಕಂಥ ಅಂಗಿ, ಅದನ್ನು ಬಿಚ್ಚಾಕಿ ಆ ಶರ್ಟನ್ನು ತೆಗೆದಾಕಿದ ಮೇಲೂ ಕೂಡ ಮೈಯಲ್ಲೆಲ್ಲ ಧೂಳು ಮೆತ್ಕೊಂಡಿರ್ತದೆ. ಯಾವ ಧೂಳಪ್ಪ ಅಂದರೆ ಅಹಂಕಾರವೆನ್ನುವ ಧೂಳು ಮೆತ್ಕೊಂಡಿರ್ತದೆ. ಯಾರಿಗೆ? ಜೀವನಿಗೆ. ಆ ಅಹಂಕಾರವೆಂಬ ಧೂಳನ್ನು ಚೆನ್ನಾಗಿ ಒರೆಸಿ ಅವರನ್ನು ಸರ್ವ ವಿಷಯ ವಾಸನೆಗಳಿಂದ ನಿರ್ಲಿಪ್ತ ಮಾಡಿ, ಧೂಳೆಲ್ಲ ಒರೆಸಿ ಆದಮೇಲೆ ಸರ್ವ ವಿಷಯಗಳೆಂಬ ವಾಸನೆಗಳಿಂದ ಅವರನ್ನು ನಿರ್ಲಿಪ್ತ ಮಾಡಿ, ಶುದ್ಧವಾಗಿ ಸ್ನಾನ ಮಾಡಿಸಿ ಮಗುವನ್ನು ತೊಳೆದು ಒಳಗೆತ್ಕೊಳ್ತೀವಲ್ಲ ಆ ರೀತಿಯಲ್ಲಿ ಮಾಡಿ ನನ್ನ ಸ್ವರೂಪದೊಡನೆ ಸೇರಿಸಿಕೊಳ್ಳುವೆನು. ಧೂಳಿನಲ್ಲಿ ಆಟ ಆಡ್ತಾ ಕೊಳಕಾಗಿದ್ದ ಮಗುವನ್ನು ಚೆನ್ನಾಗಿ ತೊಳೆದು ಬೆಳಗ್ಗೆ ಸ್ನಾನ ಮಾಡಿಸಿ ಆಮೇಲೆ ತಾಯಿ ಎತ್ಕೊಂಡು ಅಪ್ಪಿ ಮುದ್ದಾಡುವಂತೆ ಪರಮಾತ್ಮನು ಭಕ್ತರನ್ನು ಈ ರೀತಿಯಲ್ಲಿ ಶರೀರ ಬಿಡೋದಕ್ಕೂ ಕಷ್ಟ ಆಗದೆ ಇರೋಂಗೆ ಮಾಡಿ, ಅಹಂಕಾರವನ್ನು ನಿರ್ಲಿಪ್ತ ಮಾಡಿ, ವಿಷಯ ಸುಖಗಳಿಂದ ಅವರನ್ನು ಸಂಪೂರ್ಣವಾಗಿ ಶುದ್ಧಗೊಳಿಸಿ ಪರಮಾತ್ಮ ತನ್ನಲ್ಲಿ ಐಕ್ಯ ಮಾಡ್ಕೊಳ್ತಾನೆ ನಿಜ ಭಕ್ತರನ್ನ ಅಂತ ಇಲ್ಲಿ ಹೇಳ್ತಾ ಇರೋದು. ಇಷ್ಟೇ ಅಲ್ಲದೆ ತಮ್ಮ ಶರೀರದ ಮೇಲೆ ಕಿಂಚಿತ್ತಾದರೂ ಮಮತೆ ಇಲ್ಲದೆ ಏಕನಿಷ್ಠ ಭಾವನೆಯುಳ್ಳ ಇಂತಹ ಭಕ್ತರಿಗೆ ದೇಹ ಬಿಡುವಾಗ ಅದರ ಸಂಬಂಧವಾದ ವಿಯೋಗ ದುಃಖ ಆಗುವುದಿಲ್ಲ. ನಿಜ ಭಕ್ತರಿಗೆ ಏನಾಗುತ್ತೆ? ಶರೀರವನ್ನು ಬಿಡಬೇಕಾದ್ರೆ ಶರೀರದ ಸಂಬಂಧವಾದ ದುಃಖ ಉಂಟಾಗೋದಿಲ್ಲ. ಅಯ್ಯೋ ಈ ದೇಹನ ನಾನು ಬಿಟ್ಟು ಹೋಗ್ಬೇಕಲ್ಲ ಅನ್ನೋ ಚಿಂತೆ ಅವ್ರಿಗೆ ಇರೋದೇ ಇಲ್ಲ. ಯಾಕೆ? ತುಂಬ ಕೊಳಕಾಗಿರೋ ಬಟ್ಟೆಯನ್ನು ಯಾರಾದ್ರು ಹಾಕೊಳ್ತಾರ? ಮೊದಲು ಕೊಳಕಾಗಿದೆ, ಇದನ್ನು ಬಿಚ್ಚಿ ಎಸಿಬೇಕು ಅನ್ಸೋದಿಲ್ವ? ಆ ರೀತಿಯಲ್ಲಿ ಭಕ್ತರಾದವರು ಈ ಶರೀರವನ್ನು ಬಿಡಬೇಕಾದ್ರೆ, ಅದನ್ನು ಬಿಚ್ಚಾಕುವಾಗ ಆ ಶರೀರವನ್ನು ಬಿಡಬೇಕಾದ್ರೆ ಕೊಳೆ ಅಂಗಿಯನ್ನು ಬಿಚ್ಚಾಕುವಂತೆ ಬಿಚ್ಚಾಕ್ಬಿಡ್ತಾರೆ ಹೊರತು, ಬಿಟ್ಟು ಹೊರಡ್ತಾರೆ ಹೊರತು ಅದಕ್ಕೆ ಅಂಟ್ಕೊಂಡು ಕೂತ್ಕೊಳ್ಳೋದಿಲ್ಲ. ಮತ್ತು ದೇಹವು ಬಿದ್ದು ಹೋಗುತ್ತಲೇ ಭಗವಂತನು ನನ್ನನ್ನು ತನ್ನ ಸ್ವರೂಪದಲ್ಲಿ ಸೇರಿಸಿಕೊಳ್ಳುವನೆಂಬ ಭಾವವೂ ಸಹ ಅಂತರ ಭಕ್ತರ ಮನಸ್ಸಿನಲ್ಲಿ ಇರುವುದಿಲ್ಲ. ಏನು ಹೇಳ್ತಾ ಇದ್ದಾನೆ ಇಲ್ಲಿ? ಈ ಶರೀರವನ್ನೇನೋ ಬಿಡ್ತಾ ಇದ್ದಾರೆ, ಇದನ್ನು ಬಿಟ್ಟು ಹೋಗ್ತಾ ಇದ್ದೀನಿ, ಪರಮಾತ್ಮ ತನ್ನಲ್ಲಿ ಸೇರಿಸ್ಕೊಳ್ತಾನೆ ನನ್ನ ಅನ್ನೋ ಭಾವನೆಯೂ ಇರೋದಿಲ್ಲ. ಇದು ಬಿಟ್ಟರೆ ನನಗೆ ಅಲ್ಲಿ ಸಿಗುತ್ತೆ ಮುಕ್ತಿ ಅಂತಲೂ ಇರೋದಿಲ್ಲ ಅವನಿಗೆ. ಅರ್ಥ ಆಯ್ತಲ್ವಾ? ಶುದ್ಧವಾದ ಬಟ್ಟೆ ಹಾಕ್ಕೊಳ್ತೀನಿ ಅಂತ ಇರ್ತಾನೆ ಹೊರತು ಹೊಸ ಬಟ್ಟೆನೇ ಹಾಕ್ಕೊಳ್ತೀನಿ ಅಂತ ಯಾವೊಬ್ಬ ಕೊಳಕಂಗಿ ಹಾಕ್ಕೊಂಡಿರೋನು ಹೇಳೋದಿಲ್ಲ. ಆ ರೀತಿಯಲ್ಲಿ ಇಲ್ಲಿ ಭಕ್ತನಿಗೆ ಹೊಸ ಪರಮಾತ್ಮನಲ್ಲಿಯೇ ಹೋಗ್ಲಿನ ಆಗ್ತೀನಿ ಅನ್ನೋ ಭಾವನೆಯೂ ಇರೋದಿಲ್ಲ. ಈ ಶರೀರವನ್ನು ಬಿಡಬೇಕಾದ್ರೆ ಇದನ್ನು ಬಿಟ್ಟು ಹೋಗ್ಬೇಕಲ್ಲ ಅನ್ನೋ ದುಃಖನೂ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಮುಂದಿನ ಆಡಿಯೋದಲ್ಲಿ ಏನು ಹೇಳ್ತಾನೆ ಅಂತ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.